ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದಿನಾಂಕ 18-12-2025 ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಿರೇಕೆರೂರು ತಾಲೂಕಿನ ಆಲದಗೆರೆ ಗ್ರಾಮದಲ್ಲಿ ಇರುವ ಶ್ರೀಮತಿ ಬಸವಂತಮ್ಮ ಹಿರೇಮಠ ಫಲಾನುಭವಿಗೆ ಜ್ಞಾನ ವಿಕಾಸ ಯೋಜನೆ ಅಡಿಯಲ್ಲಿ ವಾತ್ಸಲ್ಯ ಮನೆ ಮಂಜೂರಾತಿಯಾಗಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿಗಳು ಆದ ಶ್ರೀಮತಿ ಸುನೀತಾ ಮೇಡಂ ಹಾಗೂ ಆಲದಗೆರೆ ಗ್ರಾಮದಲ್ಲಿ ಇರುವಂತಹ ಧರ್ಮಸ್ಥಳ ಸ್ವಸಹಾಯ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳಿಂದ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಚೆನ್ನಾಗಿದೆ. ನಿಮ್ಮ ಅನಿಸಿಕೆ ಏನು? ಏನಲ್ರಿ ನಾವು ಕಟ್ಟಿಕೊಡೋದು ನನಗೆ ಸಂತೋಷ. ನನಗೆ ಯಾರು ಇಲ್ರಿ, ನಾವು ಒಬ್ಬಕ್ಕೆ ಅದಾನೆ, ಮಕ್ಕಳಲ್ಲ, ಗಂಡಲ್ಲ, ಹೊಲ ಅಲ್ಲ, ಏನಲ್ಲ, ಇದೈಟ ಮನೆ. ನೀವು ಈ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಏನಾದರೂ ಸದಸ್ಯರಾಗಿದ್ದೀರಾ ನೀವು? ಇಲ್ರಿ, ನಾವು ಯಾವ್ದ್ರಾಗೂ ಆಗಿಲ್ರಿ. ಮಾಡ್ಕೊಡ್ತಾ ಇದ್ದೀರಿ ನೀವು? ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 1982 ಇಸ್ವಿಯಲ್ಲಿ ಆರಂಭ ಆಯಿತು. ನಮ್ಮ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ 2009 ಇಸ್ವಿಯಲ್ಲಿ ಇಲ್ಲಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂತು. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳಿವೆ. ಇದರಲ್ಲಿ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಕೂಡ ನಮ್ಮಲ್ಲಿದೆ. ಇದು ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಅಧ್ಯಕ್ಷತೆಯೊಂದಿಗೆ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ 92ರಿಂದ. ಹಾಗಾಗಿ ಈ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಕಾರ್ಯಕ್ರಮ ಅಂತ ಕಳೆದ 4 ವರ್ಷಗಳಿಂದ ಹೇಮಾವತಿ ಹೆಗಡೆ ಅವರ ಆಶಯದಂತೆ ನಿರ್ಗತಿಕರಿಗೆ, ಯಾರೂ ಇಲ್ಲದವರಿಗೆ ಅಂತ ಹೇಳಿದರೆ ಗಂಡ ಮಕ್ಕಳು ಅಥವಾ ನೋಡಿಕೊಳ್ಳೋರು ಯಾರಿಲ್ಲದವರಿಗೆ, ಕಂಪ್ಲೀಟ್ ಮನೆ ಹಾಳಾಗಿದ್ದೆ ಅಥವಾ ಏನೂ ಇಲ್ಲ, ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆನೇ ಇಲ್ಲ ಅಂಥವರಿಗೆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಮನೆ ಕಟ್ಟಿಕೊಡುವ ಕಾರ್ಯಕ್ರಮ ಇದೆ. ಹಾಗಾಗಿ ಇಲ್ಲಿ ಇವರಿಗೆ ವಸಂತಮ್ಮ ಅವರಿಗೆ ಇವತ್ತು ಆಲದಗೆರೆಯ ವಸಂತವ್ವ ಅವರಿಗೆ ಮನೆ ಮಂಜೂರಾಗಿದೆ. ಇವತ್ತು ಇಲ್ಲಿ ಭೂಮಿ ಪೂಜೆ ಕೂಡ ಆಗಿದೆ. ನಮ್ಮ ಇಲ್ಲಿಯ ಸ್ಥಳೀಯ ಗಣ್ಯರವರೆಲ್ಲ ಸೇರಿಕೊಂಡು ಇವತ್ತು ಭೂಮಿ ಪೂಜೆ ಕೂಡ ಮಾಡಿದ್ದೇವೆ. ಇನ್ನು ಈ ಮನೆಯನ್ನು 1 ತಿಂಗಳ ಒಳಗೆ ನಿರ್ಮಾಣ ಮಾಡಿಕೊಡಲಿಕ್ಕೆ ಇದ್ದೇವೆ ನಾವು. ಈ ಯೋಜನೆ ಅಡಿ ಕರ್ನಾಟಕ ರಾಜ್ಯದಂತ ಎಷ್ಟು ಜನ ಫಲಾನುಭವಿಗಳು ಇದರ ಒಂದು ಪ್ರತಿಫಲನ ಪಡ್ಕೊಂಡಿದ್ದಾರೆ? ಸುಮಾರು 1000ಕ್ಕೂ ಮಿಕ್ಕಿ ಮನೆಯನ್ನು ಇಷ್ಟರವರೆಗೆ ಕಟ್ಟಿಕೊಡಲಾಗಿದೆ. ನಮ್ಮ ತಾಲೂಕಲ್ಲಿ ಕಳೆದ ವರ್ಷ 4 ಮನೆ ಆಗಿದೆ. ಈ ವರ್ಷದಲ್ಲಿ ಇದು ಮೊದಲನೇ ಮನೆಯನ್ನು ನಾವು ಕಟ್ಟಿಕೊಳ್ತಿದ್ದೇವೆ. ಈ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು ಆದ ಧನಂಜಯ ಮಾಸನಿಗೆ, ಯಶವಂತ ತಿಮ್ಮಕಾಪುರ್, ಶ್ರೀಮತಿ ಮಂಜುಳಾ ತ್ಯಾವನಕಟ್ಟಿ, ಶ್ರೀಮತಿ ಪ್ರಮೀಳಾ ಮೇಘಲಮನಿ, ರಮೇಶ ಬೆನಕಕೊಂಡ, ವಿರೂಪಾಕ್ಷಪ್ಪ ಕಾಟಿನಹಳ್ಳಿ, ಆಲದಗೆರೆ ಗ್ರಾಮ ಪಂಚಾಯಿತಿ ಸಹಾಯಕರು ಆದ ದೇವರಾಜ ತೇರದಾಳ, ವಲಯದ ಮೇಲ್ವಿಚಾರಕರು ಆದ ಮಂಜುನಾಥ್ ಸರ್, ಜ್ಞಾನ ವಿಕಾಸ ಸಂಯೋಜಕರು ಆದ ಶ್ರೀಮತಿ ಪಾರ್ವತಿ, ಸಿಎಸ್ಸಿ ತಾಲೂಕು ನೋಡಲ್ ಅಧಿಕಾರಿ ಸಾಗರ್, ಸೇವಾ ಪ್ರತಿನಿಧಿ ಬಸಮ್ಮ ಉತ್ರನಹಳ್ಳಿ ಹಾಗೂ ಗ್ರಾಮದ ಗಣ್ಯರು ಗೃಹಿಣಿಯರು ಭಾಗಿಯಾಗಿದ್ದರು. ಯಶವಂತ್ ತಿಮ್ಕಾಪುರ್, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.